Yo Fab Gamers, I'm your Fab boy also Dabali. I'm back with a new video guys. So ಇವತ್ತಿನ ವಿಡಿಯೋದಲ್ಲಿ ನಾವು ಆಡ್ತಾ ಇದ್ದೀವಿ GTA 5. ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ GTA 5 ಮತ್ತು ಇತರ ಗೇಮ್ಸ್ನಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ, ಬಟ್ ಸ್ವಲ್ಪ ತಡ ಆಗಿದೆ. ಸೊ ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿಂದ GTA 5 ಆಡೋಣ. ಅದರಲ್ಲೂ ಕೂಡ ನಾವು ನಮ್ಮ ಫಸ್ಟ್ GTA 5ನ ಕಂಟ್ರೋಲರ್ಲಿ ಆಡ್ತಾ ಇದ್ದೀವಿ ಗೈಸ್. ಕಂಟ್ರೋಲರ್ಲಿ ಆಡ್ತಾ ಇದ್ದೀವಿ ಕಂಟ್ರೋಲರಲ್ಲಿ. ಸೊ ತಡ ಮಾಡ್ದೇನೆ ಲೆಟ್ಸ್ get into the game. So guys, ನಾವು ಗೇಮಲ್ಲಿ ಎಂಟರ್ ಆಗಿದ್ದೀವಿ. ಈಗ ಇವನ್ನೇನು ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಎಲ್ಲ ವಿಟ್ನೆಸ್ ಮಾಡೋಣ. GTA 5 12 ವರ್ಷಗಳ ಹಿಂದೆ ಅಥವಾ 13 ವರ್ಷಗಳ ಹಿಂದೆ ರಿಲೀಸ್ ಆದಾಗ ಯಾವ ರೇಂಜಲ್ಲಿ ಫಸ್ಟ್ ಪೇಜ್ ಕಾಣ್ತಾ ಇತ್ತು ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ 3 ಕ್ಯಾರೆಕ್ಟರ್ ಇದೆ GTA 5ಅಲ್ಲಿ. ಒಂದು ಮೈಕಲ್, ಇನ್ನೊಂದು ಫ್ರ್ಯಾಂಕ್ಲಿನ್, ಇನ್ನೊಂದು ಟ್ರಾವರ್. ಸೊ ನೋಡೋಣ ಫಸ್ಟ್ ನಮಗೆ ಯಾರ್ಯಾರು ಕ್ಯಾರೆಕ್ಟರ್ಗಳು ಬರ್ತಾವೆ ಅಂತ. ಸೊ ಗಾಯ್ಸ್, ಸ್ಟಾರ್ಟ್ ಆಯಿತು ಗೇಮು 9 years ago. ಓಕೆ ಮೇ ಬಿ ರಾಬರಿಯಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಅನಿಸುತ್ತೆ ಗೇಮು. ಯಾರಿಗೂ ಗಾಯ ಮಾಡೋದ ನಾವು ಎಲ್ಲ ಮುಚ್ಕೊಂಡು ಸೈಡ್ ಸೇರಿ ನಮಗೆ ಕಳು ಮಾಡೋಕ್ಕೆ ಬಿಡ್ರಿ ಅಂತವ್ರೆ. ಅವನು ಯಾರೋ ತಾತ ಡೋರ ತೆಗಿತಲ್ಲ, ತಗೋ ಅಂತ ಒದ್ದ ನಮ್ಮ ಹುಡುಗ ಯಾರೋ. ಸೊ ಓ ಜಸ್ಟ್ ಮಿಸ್ ಆಗಿ ಫೈರ್ ಮಾಡಿದೆ ನಾನು. ಓಕೆ ಪಾಪ ತಾತನಿಗೆ ಯಾರೋ ಸರ್ರಾಗಿ ಇಕ್ಕವ್ರೆ. ಮತ್ತಿನ್ನೇನು ಗೇಟ್ ತೆಗಿಯಂದ್ರೆ ತೆಗಿದೇ ಇರಲ್ಲ ಅಂದ್ರೆ ಬಿಡ್ತಾರ ಮೈಕಲ್ಲು. ಅಯ್ಯೋ ಓಕೆ ಅವನ ಹತ್ರ ಏನು ಮಾಡಿದ್ವಿ ನಾವು ತಾತನಿಗೆ? ಹೋಗಿ ಒಳಗೆ ಹೋಗಿ ಮಗನೇ. ಮಗನೇ ಜಾಸ್ತಿ ಮಾತಾಡಿದರೆ ಹೊಡಿತೀವಿ, ಹಂಗಲ್ಲ ನಿನಗೆ. ಸರಿ ಒಳಗೋಗೋ ಬೇಗ. ನಡಿ ಒಳಗೋಗಿ ನಡಿ ಮಕ್ಕಳ. ಪರ್ಫೆಕ್ಟ್ ಎಲ್ಲ ಒಳಗೋದ್ರು. ಈಗ ಲಾಕ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಫೋನ್ ಮಾಡ್ತಾಯಿದ್ದೀನಿ. ಓಕೆ, ಡಿಟೋನೇಟ್. ಎಲ್ಲೋ ಬಾಂಬ್ ಇಟ್ಟಿದ್ದಾರೆ ಅನ್ಸುತ್ತೆ. ಓ ಕ್ರೇಜಿ ಶಿಟ್ ಗಾಯ್ಸ್. ಫುಲ್ ಆ ಬ್ಯಾಂಕಲ್ಲೇ ಮೇನ್ ಡೋರ್ ಇರುತ್ತಲ್ಲ ಅದನ್ನೇ ಹೊಡೆದ್ರೆ ಅನ್ಸುತ್ತೆ. ಮೇ ಬಿ ಲಾಕರ್ ಡೋರ್ ಇರುತ್ತಲ್ಲ ಅದನ್ನೇ ಹೊಡೆದ್ರೆ ಅನ್ಸುತ್ತೆ. ಸೊ ಬನ್ನಿ ನಾವೀಗ ಲೊಕೇಶನ್ಗೆ ಹೋಗು ಅಂತ ಹೇಳಿದ್ದಾರೆ. ಹೋಗೋಣ, ನಿಧಾನಕ್ಕೆ ಹೋಗು ಅಂತ ಹೇಳಿದ್ದಾರೆ. ಯಾಕಂದರೆ ಮುಂದ್ಗಡೆ ಯಾರಾದರೂ ಇರ್ಬೋದಲ್ವಾ, ನಮಗೂ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ, ನೋಡೋಣ ಯಾರಾದರೂ ಇದ್ದಾರಾ. ಯಾರೂ ಇಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಲಾಕರ್ ಡೋರ್ ಅವರು ಡೆಟನೇಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಕ್ಯಾಶ್ ಬಿದ್ದಿದೆ ಗಾಯ್ಸ್, ಕೆಳಗಡೆ ಎಲ್ಲ ಕ್ಯಾಶ್ ಬಿದ್ದಿದೆ. ಸೊ ಬೇಗ ಕ್ಯಾಶ್ ಕಲೆಕ್ಟ್ ಮಾಡ್ಕೋಣ. ಕಲೆಕ್ಟ್ ದ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು ನಮ್ಮ ಮೈಕಲೇ ಅನಿಸುತ್ತೆ ಇವನು. ಮೈಕಲೇ ಬೇಗ ಕಲೆಕ್ಟ್ ಮಾಡ್ಕೊತ ಇದ್ದಾನೆ ಎಲ್ಲ ಕ್ಯಾಶ್ಗಳನ್ನ. ಕ್ಯಾಶ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇನ್ನೇನು ಆಚೆ ಹೋಗ್ಬೇಕು ನಾವೀಗ. ಸೊ ಟೋಟಲ್ ನಮ್ಮ ಹತ್ರ 179K ಅಂದರೆ 1 ಲಕ್ಷ. ಓ ಗೈಸ್, ಗಾರ್ಡ್ ಬಂದ. ಇನ್ನೊಬ್ಬ ಯಾರೋ ಬ್ಯಾಕ್ ಡೋರಿಂದ ಗಾಡಿ ಇರಬೇಕು ಅನ್ಸುತ್ತೆ. ಅವ್ನು ಬಂದು ನಮ್ಮ ಮೈಕಲ್ ಮೇಲೆ ಗನ್ನ ಇಟ್ಟಿದ್ದಾನೆ. ಸೊ ನಾವೀಗ ಕ್ಯಾರೆಕ್ಟರ್ಗಳ ಸ್ವಿಚ್ ಆಗಬೇಕು ಗೈಸ್. ಸೊ ಕ್ಯಾರೆಕ್ಟರ್ ಸ್ವಿಚ್ ಆದ್ವಿ ನಾವೀಗ. ಟೇಕ್ ದ ಗಾರ್ಡ್ ಔಟ್. ಓಕೆ ಹೆಡ್ ಶಾಟ್. ಓ ನೈಸ್. ಅಂತೂ ಇಂತೂ ಮ್ಯಾನೇಜ್ ಮಾಡಿ ಹೊಡೆದ್ವಿ ನಾವು ಗಾರ್ಡ್ಸ್ಗೆ. ಹೋಗ್ತೀವಿ ಈಗ. ಇವನು ಯಾರೋ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನಾವು ಕ್ಯಾರೆಕ್ಟರ್ ಸ್ವಿಚ್ ಆಗಿದ್ದೀವಲ್ಲ, ಅದು ಯಾರು ಅಂತ. ಮೇ ಬಿ ಟ್ರಾವರ್ ಇರ್ಬೋದಾ. ಹೋಲ್ಡ್ ಎ ಟು ರನ್. ಓಕೆ, ಬೇಗ ಓಡ್ತಾ ಇದ್ದಾನೀಗ. ಓಕೆ, ನಾವೀಗ ಅಡ್ಕೊಂಡಿದ್ದೀವಿ, ಕವರ್ ತೊಗೊಂಡಿದ್ದೀವಿ. ಮೇ ಬಿ ಇಲ್ಲಿ ಇನ್ನೊಂದು ಡೆಟೋನೇಟ್ ಇಟ್ಟಿದ್ದಾರೆ. ಸೊ ಅದನ್ನು ಬ್ಲಾಸ್ಟ್ ಮಾಡ್ತಾರೆ ಅನ್ಸುತ್ತೆ ಡೋರ್ನ. ಆಗ ಸೊ ಈ ಡೋರ್ನ ಬ್ಲಾಸ್ಟ್ ಮಾಡಿ ಮುಂದೆ ಹೋಗಬೇಕಾಗಿದೆ ನಾವೀಗ. ಓಕೆ, ಮುಂದೆ ಹೋಗೋಣ. ಸೈರನ್ಸ್ ಬಂದಿದೆ. ಮೇ ಬಿ ಪೊಲೀಸ್ ಎಲ್ಲ ಬಂದಿದ್ದಾರೆ ಅನ್ಸುತ್ತಾ ಆಚೆ. ಓಕೆ, ಡೋರ್ ಓಪನ್ ಆಯಿತು. ಓ ಸೊ ಗೈಸ್, ಇಲ್ಲಿ ಆಲ್ರೆಡಿ ಪೊಲೀಸ್ ಬಂದಿದ್ದಾರೆ. ಸೊ ನಾವಿಲ್ಲಿ ಅಡ್ಕೊಂಡಿದ್ದೀವಿ. ಪರ್ಫೆಕ್ಟ್. ಇನ್ನೊಂದು ಸ್ವಲ್ಪ ಜನ ಪೊಲೀಸ್ ಬಂದರು. ಇಬ್ಬರು ನೋಡಿದ್ವಿ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಆಡ್ತಾನೆ. ಇವನಿಗೊಂದು ಹೆಡ್ ಶಾಟು. ಇವನಿಗೊಂದು ಹೆಡ್ ಶಾಟ್ ಹೊಡೆದ್ವಿ. ನೆಕ್ಸ್ಟ್. ಓಕೆ, ಆ ಕಡೆ ಒಬ್ಬ ಇದ್ದಾನೆ. ಓಕೆ ಅವನಿಗೊಂದು ಬಿತ್ತು. ಇಲ್ಲೊಬ್ಬ ಇದ್ದಾನೆ. ಓಕೆ, ಇವನಿಗೆ ಹೊಡೆದ್ವಿ. ನೆಕ್ಸ್ಟ್ ಯಾರಾದರೂ ಇದ್ದಾರೆ? ಅಲ್ಲೊಬ್ಬ ಇದ್ದಾನೆ. ಓಕೆ, ಜಸ್ಟ್ ಪಿಕ್ ಮಾಡು. ಅವನಿಗೊಂದು ಹೆಡ್ ಶಾಟ್ ಬಿತ್ತು.
ಬನ್ನಿ 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 ಕಮಾನ್ 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 ಶೋ ಯುವರ್ ಸೆಲ್ಫ್ ನನ್ನ ಮಕ್ಕಳು. ಓಕೆ ಓಕೆ ಮೇ ಬಿ ಎಲ್ಲ ಆದ್ರೂ ಅನ್ಸುತ್ತೆ. ಓ ಇಲ್ಲೊಬ್ಬ ಇದ್ದಾನೆ. ಪರ್ಫೆಕ್ಟ್. ಸೊ ಇವಾಗ ನಾವು ಹೋಗ್ಬೇಕೀಗ. ಮೇ ಬಿ ಮುಂದೆ ಯಾರೋ ಓಡೋಗ್ತಾ ಇದ್ದಾರೆ ಅನ್ಸುತ್ತೆ, ಅವ್ರನ್ನ ಕವರ್ ಕೊಡೋಣ. ಈ ಸತ್ತಿಲ್ಲ ಗಾಯ್ಸ್ ಇವರಿಬ್ರು. ಓಕೆ ತಗೋ. ಓ ಜಸ್ಟ್ ಮಿಸ್. ಕವರ್ ತೊಗೊತೀನಿ. ಇನ್ನೂ ಒಬ್ಬ ಇದ್ದಾನೆ. ಓ ಪರ್ಫೆಕ್ಟ್. ಇವಾಗ ನಾವು ಕಾರಿಗೆ ಓಡೋಗ್ಬೇಕು. ಆಚೆ ಕಾರಿದೆ. ಓಕೆ ಕಾರಿಗೆ ಓಡೋಗ್ತಾಯಿದ್ವಿ. ಓಕೆ ಇಲ್ಲೇ ಇದೆ ನಮ್ಮ ಕಾರ್. ಯಾರೋ ಪಾರ್ಕ್ ಮಾಡಿದ್ದಾರೆ. ಮೇ ಬಿ ಇವರು ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟು ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಕಾರಿಗೆ ಹತ್ತೋಣ ನಾವು ಬೇಗ. ಹಂಗಲ್ಲಪ್ಪ ಕಾರ್ ಹತ್ತೋದು, ಹಿಂಗೆ ಕಾರ್ ಹತ್ತು. ವೇಟ್ ಫಾರ್ ದ ಕ್ರೂ. ಓಕೆ ಇಲ್ಲಿ ಒಂದು ಸ್ವಲ್ಪ ಪೊಲೀಸ್ಗಳಿದ್ದಾರೆ. ಸೊ ಅವ್ರನ್ನೂ ಹೊಡೆಯೋಣ. ಮೇ ಬಿ ಎಲ್ಲ ಸತ್ರು ಅನ್ಸುತ್ತೆ ಪೊಲೀಸವರು. ಸೊ ಇವಾಗ ಕಾರ್ ಒಳಗಡೆ ಹತ್ತಿದ್ದೀವಿ ನಾವು. ಓ ಮೈಕಲ್ ಮತ್ತು ಟ್ರಾವರ್ ಇಲ್ಲೇ ಇದ್ದಾರೆ. ಇವರಿಬ್ಬರು ಯಾರು ಅಂತ ಗೊತ್ತಿಲ್ಲ ನನಗೆ. ಸೊ ಇವಾಗ ಮೇ ಬಿ ಹೈ ಸಕ್ಸಸ್ಫುಲ್ ಆಗಿದೆ ಅನಿಸುತ್ತೆ. ಬನ್ನಿ ಬೇಗ ಹೋಗೋಣ. ಓ ಗಾಯ್ಸ್ ಪೊಲೀಸರು ಬಿಡ್ತಾನೆ ಇಲ್ಲ. ಪೊಲೀಸರು ಹಿಂದ್ಗಡೆಯಿಂದ ಓವರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ ಮತ್ತು ಫಾಲೋ ಮಾಡ್ತಾಯಿದ್ದಾರೆ. ಇವ್ರನ್ನ ಬಿಡಲ್ಲ, ಚೇಸ್ ಮಾಡಿದೆ. ಯಾಕಂದರೆ ಪೊಲೀಸರು ಗೊತ್ತಲ್ವ ನಿಮಗೆ. ಓ ಗಾಯ್ಸ್ ಡ್ರೈವರ್ಗೆ ಹೊಡೆದ್ಬಿಟ್ರು ಗೈಸ್, ಹೆಡ್ ಶಾಟ್ ಅದು. ಮತ್ತು ನಮ್ಮ ಮೈಕಲ್ ಈಗ ಡ್ರೈವಿಂಗ್ ತೊಗೊಂಡಿದ್ದಾನೆ ತಗೋ ಅಂತ ಪೊಲೀಸರಿಗೆ ಹೊಡೆದ್ರಿ. ಈಗ ಸರ್ರಾಗೆ ಹೊಡೆದಿದ್ದಾರೆ ಪೊಲೀಸರಿಗೆ. ಈಗ ಆರಾಮಾಗಿ ಹೋಗ್ತಾರೆ ಅನ್ಸುತ್ತೆ. ಓಕೆ ಇವಾಗ ನಮ್ಮ ಹತ್ರ ಕೊಟ್ಟಿದ್ದಾರೆ ಕಾರ್ ಓಡಿಸೋಕ್ಕೆ. ಡ್ರೈವ್ ಟು ದ ಹೆಲಿಕಾಪ್ಟರ್ ಪಿಕಪ್ ಪಾಯಿಂಟ್. ಓಕೆ ಫುಲ್ ಫಾಸ್ಟಾಗಿ ಓಡಿಸ್ತೀನಿ ಗಾಯ್ಸಿಗೆ ನಾನು. ಮುಂದೆ ಕಾಪ್ಸ್ ಬರ್ತಾಯಿದ್ದಾರೆ. 2 ಕಾರ್. ಮೇ ಬಿ ಅವರು ಇವ್ರನ್ನ ನೋಡಿಲ್ಲ ಅನಿಸುತ್ತೆ. ಓಕೆ ನೆಕ್ಸ್ಟ್ ರೈಟ್ ಹೋಗ್ಬೇಕು ನಾವು. ಓಕೆ ಬೇಗ ಹೋಗೋಣ. ಟ್ರೈನ್ ಒಂದು ಬರ್ತಾಯಿದೆ. ನಾನು ಇನ್ನೇನು ಜಸ್ಟ್ ಟ್ರೈನ್ ಹೊಡೆಯುತ್ತೆ ಅಂದ್ಕೊಂಡಿದ್ದೆ, ಬಟ್ ಆರಾಮಾಗಿ ಬಚಾವಾಗಿದ್ದಾರೆ. ಓಕೆ ಮೈಕಲ್ ಹೇಳ್ತಾ ಇದ್ದಾನೆ ಪ್ಲ್ಯಾನ್ ಜೊತೆ ಸ್ಟಿಕ್ ಆಗೋಣ, ಯಾವುದು ಬೇರೆ ಥರ ಏನು ಮಾಡೋದು ಬೇಕಾಗಿಲ್ಲ ಅಂತ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಈಗ. ಓಕೆ ಈಗ ಆರಾಮಾಗಿ ಸೇಫ್ ಆಗಿದ್ದಾರೆ ಅನಿಸುತ್ತೆ. 3 ಜನ ಬರ್ತಾಯಿದ್ದಾರೆ. ಪಾಪ ಅವ್ರ ಡ್ರೈವರ್ ಒಬ್ಬ ಸತ್ತೋಗ್ಬಿಟ್ಟ. ಚಾಪರ್ ನೋಡ್ತಾ ಇದ್ದಾರೆ. ಇಲ್ಲೊಬ್ಬ ಯಾರೋ ಸ್ನೈಪರ್ ಹಿಡ್ಕೊಂಡಿದ್ದಾನೆ ಗೈಸ್. ಇವನು ಯಾರು ಬೇರೆ ನೋಡ್ದ ಅನ್ಸುತ್ತೆ ಅವ್ರಿಗೆ. ಓ ಶಿಟ್ ಪಾಪ ಡ್ರೈವರ್ ಕವರ್ ತೊಗೊಂಡಿದ್ದಾನೆ. ಮೈಕಲ್ ಅಲ್ಲೇ ಇದ್ದಾನೆ. ಓ ಮೈಕಲ್ಗೂ ಹೊಡೆದ್ರು ಗಾಯ್ಸ್ ಇವರು. ಓ ಶಿಟ್ ಓ ಫ್ರೆಂಡ್ಶಿಪ್ ಅಂದರೆ ಇದು ಗೈಸ್. ಟ್ರಾವರ್ ಮತ್ತು ಮೈಕಲ್ ನಾನಿನ್ನು ಬಿಟ್ಟು ಹೋಗಲ್ಲ ಅಂತ ಟ್ರಾವರ್ ಹೇಳ್ತಾ ಇದ್ದಾನೆ. ಕ್ರೇಜಿ ಫ್ರೆಂಡ್ಶಿಪ್ ಇವ್ರದ್ದು. ಅಯ್ಯೋ ಮತ್ತೆ ಪೊಲೀಸರು ಬಂದರು. ಗೈಸ್ ಇವರಲ್ಲ. ಹೊಟ್ಟೆಣ್ಣ ಬಿಡೋದು ಬೇಡ ಪೊಲೀಸರಿಗೆ. ಇವನು ಎಷ್ಟು ಮಾಡಿದೆ ಇವನು. ಹಾಕಿಂದ ಹೊಡಿತಾ ಇನ್ನು ಸಾಯ್ತಾನೆ ಇಲ್ಲ ಏನು. ಓಕೆ ಟ್ರಾವರ್ದು ಹೆಲ್ತ್ ಕಡಿಮೆ ಆಗ್ತಾ ಬರ್ತಾಯಿದೆ. ಇಲ್ಲೊಬ್ಬ ಇದ್ದಾನೆ. ಹೆಡ್ ಶಾಟ್ ಹೊಡೆಯೋಣ ಇವನಿಗೆ. ಇವನೊಬ್ಬ ಇದ್ದಾನೆ. ಈ ಕಡೆೊಬ್ಬ ಬಂದು. ಓಕೆ ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ ಗಾಯ್ಸ್. ಶಿಟ್ ಇವ್ರು ಪೊಲೀಸರದ್ದು ಬ್ಯಾಕಪ್ ಬೇರೆ ಬಂದುಬಿಟ್ಟಿದೆ. ಇಲ್ಲಾರ ಹುಡುಗಿ ಹೋಗ್ತಾ ಇದ್ದಾಳೆ. ಮೇ ಬಿ ಆ ಮನೆಯವ್ರು ಅನ್ಸುತ್ತೆ ಆ ಹುಡುಗಿ. ಇವನೇನು ಮಾಡ್ತಾನೆ ಡ್ರೈವರ್ ಈಗ. ಇವ್ಳಿಗೆ ಹೊಡಿತಾನ? ಇಲ್ಲ ಜಸ್ಟ್ ಹಾಸ್ಟೇಜ್ ತೊಗೊತಾ ಇದ್ದಾನೆ ಆ ಹುಡುಗಿನ. ಸೊ ಅವ್ನು ಸೇವ್ ಆಗೋಕ್ಕೋಸ್ಕರ. ಓಕೆ ಡ್ರೈವರ್ ತಪ್ಸ್ಕೋಬೇಕೀಗ. ಏನಿದ್ರು ತಪ್ಸ್ಕೊತಾ ಇದ್ದಾನೆ. ಎಸ್ ಗೈಸ್ ಫುಲ್ ಫಾಗಲ್ಲಿ ಹೋಗ್ತಾ ಇದ್ದಾನೆ. ಅವನೇನು ಕಾಣ್ತಾ ಇಲ್ಲ ಪೊಲೀಸರಿಗೆ.
ಸೊ ಆರಾಮಾಗಿ ಸೇಫ್ ಆದ ನಮ್ಮ ಟ್ರಾವರ್. ಬಟ್ ಮೈಕಲ್ ಏನಾದ ಅಂತ ಗೊತ್ತಿಲ್ಲ, ಯಾಕಂದರೆ ಅವ್ನಿಗೆ ಆಲ್ರೆಡಿ ಗುಂಡು ಏಟು ಬಿದ್ದಿದೆ. ನೋಡೋಣ ಏನಾಗ್ತಾ ಇದೆ ಅಂತ. ಓ ಯಾರ್ದೋ ಗ್ರೇವ್ ಯಾರ್ಡಲ್ಲಿ ಇದ್ದಾರೆ. ಹಾಂ ಹೌದು ಹೌದು, ಕಳ್ಳ ಆಗಿದ್ದ ಅವನು. ಇವನೇ ಅಲ್ವಾ ಸ್ನೈಪ್ ಮಾಡಿದ್ದಾಗಲೇ. ರಾಕ್ ಸ್ಟಾರ್ ಗೇಮ್ ಪ್ರೆಸೆಂಟ್. ಯಾರು ಮೈಕಲ್ ಸತ್ ಗೈಸ್, ಏನಿದು? ಮೈಕಲ್ ಫಿನರಲ್ ಮಾಡ್ತಾ ಇದ್ದಾರೆ, ಬಟ್ ಇವನ್ ಮೈಕಲ್ ಇಲ್ಲೇ ಸಿಗರೇಟ್ ಸೇದ್ಕೊಂತ ನಿಂತಿದ್ದಾನೆ. ಅಯ್ಯೋ ಗೈಸ್, ಯಾರು ಗೈಸ್ ಇದು? GTA 5 ಗೈಸ್, ಇದು ಮಾತ್ರ ಕ್ರೇಜಿ ಆಗಿತ್ತು. ಮೈಕಲ್ ಅವನ ಡೆತ್ನ ಅವನೇ ಫೇಕ್ ಮಾಡ್ಕೊಂಡಿದ್ದಾನೆ. ಓಕೆ, ಸ್ಟಾರ್ಟ್ ಮೈಕಲ್ ಸ್ಟಾರ್ಟ್ ಆಯಿತು. ಯಾರೋ ಮೈಕಲ್ ಜೊತೆ ಮಾತಾಡ್ತಾ ಇದ್ದಾರೆ. ಏನು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಳಕ್ ಬಂದಿದ್ದಾನೆ, ಅವ್ರ ಮಗನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಇದ್ರ ಬಗ್ಗೆ ಮಾತಾಡಲ್ಲ ನಾವು. ಇವನು ಯಾರು? ಮೈಕಲ್ ಫ್ರೆಂಡ್ ಅವನು ಅಥವಾ? I don't have the advantages that kid has. By the time I was his age, I'd already been in prison twice. Gottu, Michael. I robbed banks. I ran whores, I smuggled dope. And you consider them achievements? These were the opportunities I had. At least I took them. And where did these opportunities get you, Michael? They got me right fucking here. ಗೈಸ್, ಮೈಕಲ್ ಥೆರಪಿಗೆ ಬಂದಿದ್ದಾನೆ ಗೈಸ್. ಈಗ ಅವನ ಹತ್ರ ಮೇ ಬಿ ಅವನು ಥೆರಪಿ ತೊಗೊತಾನೆ ಅನ್ಸುತ್ತೆ, ಅದಕ್ಕೋಸ್ಕರ ಮೈಕಲ್ ಬಂದಿದ್ದಾನೆ. ಓಕೆ ಓಕೆ, ಮೈಕಲ್ ಫುಲ್ ಫ್ರಸ್ಟ್ರೇಟೆಡ್ ಆಗಿದ್ದಾನೆ. ಬಟ್ ಅವ್ರು ನೋಡ್ಬೋದು ಎಷ್ಟು ಚಿಲ್ ಆಗಿ ಆರಾಮಾಗಿ ಮಾತಾಡ್ತಾ ಇದ್ದಾರೆ. Well, I think that's all we have time for. The same time next week? I guess. ನಾ ಹೇಳಿದ್ನಲ್ಲ ಗೈಸ್, ಮೈಕಲ್ ಥೆರಪಿ ಬರ್ತಾ ಇರ್ತಾನೆ ಅವಾಗೋಸ್ಕರ, ಅವನ ಮನಃಶಾಂತಿಗೋಸ್ಕರ ಥೆರಪಿನ ತಗೊಳ್ತಾ ಇದ್ದಾನೆ. Overriding futility is a vital part of the process. Embrace it. ಇವನೇನೋ ಡಾಕ್ಟರ್ ಎಂಬ್ರೇಸ್ ಇಟ್ ಅಂತಂದ, ಗೊತ್ತಿಲ್ಲ ಏನಂತ. ಓಕೆ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗೇಮು. ಸೊ ಇವಾಗ ನೋಡ್ಬೋದು, ಇದೆಲ್ಲ ಬೀಚ್ ಸೈಡ್ ಅನ್ಸುತ್ತೆ. ನೈಸ್, ಫುಲ್ ಕ್ರೇಜಿ ಆಗಿದೆ ಸಿಟಿ ಮಾತ್ರ. ಕ್ರೇಜಿ. ಬೀಚ್ ಸೈಡ್ ಇಲ್ಲೆಲ್ಲ ಹಾಟ್ ಡಾಗ್ಸ್ ಮಾರ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾರೋ ಒಂದಿಬ್ಬರು ಲೇಡೀಸ್ ಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ ಅಥವಾ ಜಾತ್ರೆ, ನಮ್ಮೂರ ಕಡೆ ಎಲ್ಲ ಜಾತ್ರೆ ಅಂತಾರೆ. ಸೊ ಅಲ್ಲಿ ನೋಡ್ಬೋದು ಫಾಸ್ಟ್ ಬೋಟ್ ಹೋಗ್ತಾ ಇದೆ. ಇಲ್ಲಿ ಬುಲಿ ಮಾಡೋದು ಬಿಡ್ತಾ ಇಲ್ಲ ಇವರು. ಸೊ ಇಲ್ಲಿ ಯಾರೋ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಓಕೆ, ಅಲ್ಲಿ ನಾಯಿ ಓಡೋಗ್ತಾ ಇದೆ ಬೀಚಲ್ಲಿ. ಗೈಸ್, ಬೀಚ್ ಮುಂದ್ಗಡೆ ಮನೆ ಇರೋದು ಮಾತ್ರ ಕ್ರೇಜಿ ಅನ್ಸ್ಕೊಳ್ಳಿ. ಓಕೆ, ಐ ಥಿಂಕ್ ಇಲ್ಲೆಲ್ಲ ಜಾಗಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಬೆಳಿಗ್ಗೆ ಹೊತ್ತು ಅನಿಸುತ್ತೆ. ಓಕೆ, ಕಾಪ್ಸ್ ಕೂಡ ಓಡಿಸ್ತಾ ಇದ್ದಾರೆ ಬೆಗ್ಗರ್ ಅವನು. ಓಕೆ, ನಿಧಾನ. ಓಕೆ, ಬೆಗ್ಗರ್ಗೆ ಹೇಳ್ತಾ ಇದ್ದಾನೆ ಅನ್ಸುತ್ತೆ ಅವನು. ಗೈಸ್, ನಮ್ಮ ಫ್ರಾಂಕ್ಲಿನ್ ಅದೇನೆ ಗೈಸ್ ಹಿಂದೆ. ಇನ್ ಫ್ರಾಂಕ್ಲಿನ್ ಫ್ರೆಂಡ್ ಅನ್ಸುತ್ತೆ ಮೇ ಬಿ. ಕ್ರೇಜಿ. ಏನೋ ಅಡ್ರೆಸ್ ಕೇಳ್ದ ಇವನು ಲಮಾರು. ಮೈಕಲ್ ಹೇಳ್ತಾ ಇದ್ದಾನೆ. ನೀನು ಯಾಕೆ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತೀಯ ಅಂತ ನಮ್ಮ ಫ್ರಾಂಕ್ಲಿನ್ ಬೈತಾನ ಅವನಿಗೆ. ಓಕೆ ಗೈಸ್, ಫ್ರಾಂಕ್ಲಿನ್ ಮತ್ತು ಲೆಮಾರ್ ಬಂದ್ಬಿಟ್ಟು ಯಾರ್ದು ಕಾರ್ ಕದಿಯಕ್ಕೆ ಬಂದಿದ್ದಾರೆ. ಸೊ ಇವಾಗ ನಾವು ಕಾರ್ ಕದ್ಕೊಂಡು ಹೋಗಬೇಕು. ಸೊ ಇಲ್ಲೇ ಇದೆ ಕಾರು. ಇಲ್ಲಿ ನೋಡ್ಬೋದು ಬೆಕ್ಕಿದೆ.
ಕ್ರೇಜಿ ಗಾಯ್ಸ್, ಮುಂದ್ಗಡೆ ಮಸ್ತಾಗಿ ಹೋಗ್ತಾ ಇದ್ದಾವೆ ಕಾರು. Daddy. ಓ ವೋ 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 ಗಾಯ್ಸ್, ಯಾವ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು? ರೆಡ್ ಅಥವಾ ಆಡಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಗಾಯ್ಸ್. ಆಡಿ You always was old choosy, motherfucker. Oh, you falling hard with the drop top. ಓಕೆ, ಹುಡ್ ಎಲ್ಲ ತೆಗಿತಾ ಇದ್ದಾನೆ ನಮ್ಮ ಫ್ರಾಂಕ್ಲಿನು, ಮಸ್ತಾಗಿ ಗಾಳಿಯಲ್ಲಿ ಹೊಡ್ಕೊಂಡು ಹೋಗೋಣ ಅಂತ. Go no faster. Hit me on the speakerphone. ಓಕೆ, ಸೊ ಇವಾಗ ಓಕೆ ಮಸ್ತಾಗಿದೆ, ಕ್ರೇಜಿ. ಓಕೆ, ಫ್ರಾಂಕ್ಲಿನ್ಗೆ ಯಾರು ಕಾಲ್ ಮಾಡ್ತಾರೆ? ಓಫ್ ಸಾರಿ, ಲಮಾರೇ ಕಾಲ್ ಮಾಡಿದ್ದಾನೆ. ಲಮಾರ್ನ ಫಾಲೋ ಮಾಡ್ಬೇಕು ನಾವೀಗ. ಸೊ ಲಮಾರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನು. ಬನ್ನಿ ಗೈಸ್. Homie, man, if you need some bread, I can hook you up with JB's tow truck. It ain't got glamour, but it's some money to be made. So him and Tanya can smoke crack in peace? Homie, I'm good. ಕ್ರೇಜಿಯಾಗಿ ಓಡಿಸ್ತಾನೆ ಲಮಾರ್ ಮಾತ್ರ. ನಾವು ಸ್ವಲ್ಪ ನಾವು ಕ್ರೇಜಿಯಾಗಿ ಓಡಿಸ್ತಾ ಇದ್ದೀವಿ, ಅದರಲ್ಲೇನಿದೆ, Nigga into some time over ಕ್ರೇಜಿಯಾಗಿ ಓಡಿಸ್ತಾ ಇದ್ದೀವಿ ನಾವು ಕೂಡ. I stick to repos, dog. Damn, dog, how much we getting for these repos? I'm gonna be one reluctant motherfucker giving this up. Man, there's enough bad credit going around. ಓ ಶಿಟ್. It's like it's an endless supply in this ಸೊ ನಮ್ಮ ಫ್ರಾಂಕ್ಲಿನ್ಗೆ ಅಷ್ಟು ಪರ್ಫೆಕ್ಟಾಗಿ ಕಾರ್ ಓಡ್ಸೋಕೆ ಬರಲ್ಲ, ಆದರೂ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಬಟ್ ನಾವು ಬೇಗ ಹೋಗ್ಬಿಟ್ಟು ಲಮರ್ನ ಕ್ಯಾಚ್ ಮಾಡಬೇಕು. ತಡ ಮಾಡಿದ್ರೆ ಮಿಷಿನ್ ಫೇಲ್ ಆಗುತ್ತೆ ಮತ್ತೆ. ಓಕೆ, ಇಲ್ಲೇ ಮುಂದೆ ಹೋಗ್ತಾ ಇದ್ದಾನೆ. ಓಕೆ, ಇದೆಲ್ಲೋ ಬ್ಯಾರಿಗೇಡ್ಸ್ನ ಬ್ರೇಕ್ ಮಾಡಿ ಹೋಗ್ತಾ ಇದ್ದಾನೆ. ಓ ಜಸ್ಟ್ ಮಿಸ್ ಗಾಯ್ಸ್, ಇಲ್ಲಾಂದ್ರೆ ಅವ್ರು ಇವತ್ತು ತಿಥಿನೇ ಆಗ್ತಿತ್ತು ಅವ್ರ ಮನೇಲಿ ಇವತ್ತು. ಓಕೆ Hey, I come at you from the shoulders, homie. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ ಗಾಯ್ಸ್ ಇವನು. ಓಕೆ, ಇನ್ನು ಸುಮ್ಮನೆ ಹೋಗ್ತಾವನು ಅನ್ಸುತ್ತೆ. ಓ ಜಸ್ಟ್ ಮಿಸ್ ಅವ್ನ ಬೈಕು. ಓ ಎರಡನೇ ಶಾಟ್ ಹೊಡೆದ್ವಿ ನಾವು ಗಾಡಿಗೆ. ಪರ್ಫೆಕ್ಟ್. ಯಾರ್ದು ಕಾರು ಮಸ್ತಾಗಿ ಉಡಾಯಿಸ್ತವ್ರೆ ಇಬ್ಬರು. ಬೇಗ ಹೋಗೋಣ, ಲಮಾರ್ನ ಮಿಸ್ ಆಗಬಾರ್ದು ಮತ್ತೆ. Hey, open up, homie. Give me some room. You want room? Go lose some weight with your fat ass. ಓಕೆ, ಜಸ್ಟ್ ಮಿಸ್ ಗೈಸ್. ನಾವು ಇನ್ನೇನು ಆ ಗಾಡಿ ಓಡ್ತಾ ಇದ್ವಿ. You ain't even testing me. Whatever ಓ you ಅವನು ಜಸ್ಟ್ ಮಿಸ್. ಇಲ್ಲಾಂದ್ರೆ ರಮಾರ್ ಕೂಡ ಹೊಡಿತಾ ಇದ್ದ ಆ ಕಾರ್ಗೆ. ಓಕೆ, What, I hear you. ಇಲ್ಲಿ ಒಳಗೆ ಹೋಗ್ತಾ ಇದ್ದಾನೆ ಇವನ್ನೆಲ್ಲ ಪಾರ್ಕಿಂಗ್ ಲಾಟಲ್ಲಿ. ಸೊ ಬನ್ನಿ, ನಾವು ಬಿಡೋದು ಬೇಡ ಅವನ್ನ. ಹಾಂ ನೆಕ್ಸ್ಟ್ ಇಲ್ಲೆಲ್ಲ ಹೋಗ್ತಾ ಇದ್ದಾನೆ. Keep up, homie. ಓಕೆ ಲಮಾರ್, ವಿ ಆರ್ ಕೀಪಿಂಗ್ ಅಪ್ ಯು ಬಾಡಿ. We buzzing in Union Depository, motherfucker. That super bank? Oh, fucker, you an idiot. ಓ ಕ್ರೇಜಿ ಗೈಸ್, ಇಲ್ಲ ಪಾರ್ಕಿಂಗ್ ಲಾಟಲ್ಲೆಲ್ಲ ಹೋಗ್ತಾರೆ. ನೈಸ್ ಆ್ಯಂಡ್ ಕ್ಲೀನಾಗಿ ಬಂದ್ವಿ ನಾವೀಗ. ಓ ಬಟ್ ಸ್ಟಿಲ್ ಡ್ಯಾಮೇಜ್ ಆಗಿದೆ. ಬಟ್ ಓಕೆ ಮೇ ಬಿ ಆಮೇಲೆ ಯಾರಿಗೆ ಕಾರ್ ಸೇಲ್ ಮಾಡ್ತಾರೋ ಅವರೆಲ್ಲ ಮಾಡಿಸ್ಕೊತಾರೆ ಅನ್ಸುತ್ತೆ. ಸೊ ಅದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ಈಗ ನಾವು ಜಸ್ಟ್ ಮಿಷನ್ ಬಗ್ಗೆ ಫೋಕಸ್ ಮಾಡೋಣ. ಏನಂತಾರೆ, ಮಿಷನ್ ಬಗ್ಗೆ ಫೋಕಸ್ ಮಾಡೋಣ. The one time. Be cool, fool. We got the paperwork. Whatever you explain. ಓಕೆ, ಅವನೇನೋ ಪೇಪರ್ ವರ್ಕ್ ಅಂತಿದ್ದಾನೆ. Dealership. Explain that shit my ass. ಓ ಪೊಲೀಸರು ಬಂದ್ರು ಗಾಯ್ಸ್. ಲಮಾರ್ನ ಮಾತ್ರ ಡೀಲರ್ಶಿಪ್ ಹತ್ರ ನೋಡ್ತೀನಿ ಅಂತಂದು ಹೇಳಿ ಹೋಗ್ಬಿಟ್ಟ. ಓ ಶಿಟ್. ನಾವೆಲ್ಲೋ ಯಾವುದೋ ಡ್ರೈನೇಜಲ್ಲಿ ಹಾಕ್ಬಿಟ್ಟೋ ಗೊತ್ತಿಲ್ಲ. ಬಟ್ ಈಗ ಪೊಲೀಸ್ ಕಡೆಯಿಂದ ಎಸ್ಕೇಪ್ ಆಗ್ಬೇಕು ನಾವು. ನೋಡ್ಬೋದು. ಓ ಪೊಲೀಸರು ನಮ್ಮನ್ನು ಬಿಡೋದೇ ಇಲ್ಲ. ಓಕೆ, ಈ ಕಾರ್ ಮತ್ತು ಪೊಲೀಸ್ ಅವರಿಂದ ಬಚಾವಾಗಬೇಕು ನಾವೀಗ. ಪೊಲೀಸವ್ರು ನೋಡ್ಬೋದು ಹಿಂದ್ಗಡೆಯಿಂದ ಬಂದು ಗುತ್ತಾ ಇದ್ದಾರೆ ನಮಗೆ. ಸೊ ಬೇಗ ಪಟ್ ಅಂತ ಕಾಪ್ಸ್ ಕಡೆಯಿಂದ ಎಸ್ಕೇಪ್ ಆಗೋಣ. ಓಕೆ ನಾನು ಲ್ಯಾಂಡ್ ಚೇಂಜ್ ಮಾಡಿದೆ. ಓಕೆ, ಬೇಗ ಫುಲ್ ಫಾಸ್ಟಲ್ಲಿ ಹೋಗೋಣ. ಪೊಲೀಸರಿಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ನಾನು ಯೂಟರ್ನ ತೊಗೊಂಡೆ. ಮೇ ಬಿ ಕಾಪ್ಸ್ ಎಲ್ಲ ಸ್ವಲ್ಪ ದೂರ ಇದ್ದಾರೆ ಅನ್ಸುತ್ತೆ ಈಗ. ಓಕೆ ಕಂಪೇರ್ ಟು ಮೊದಲು ಇವಾಗ ಸ್ವಲ್ಪ ದೂರ ಇದ್ದಾರೆ. ಓಕೆ ಜಸ್ಟ್ ಮಿಸ್. ಚೆನ್ನಾಗಿ ಓಡಿಸ್ತೀನಿ ನಾನು ಕಾರು.
ಯಾರೋ ಕಣ್ಣು ಬಿಟ್ಬಿಟ್ರೆ ಅನ್ಸುತ್ತೆ ನಾನು ಚೆನ್ನಾಗಿ ಓಡಿಸ್ತೀನಿ ಅನ್ನೋದಕ್ಕೆ. ಸೊ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗೊತ್ತಾಯಿದೆ. ಓಕೆ ಓಕೆ, ಫಸ್ಟ್ ನಮ್ಮ ಗೋಲ್ ಇರೋದೇನೆಂದರೆ ಇಲ್ಲಿದ್ದ ಕಾರ್ನ ಫಾಸ್ಟಾಗಿ ಓಡಿಸ್ಕೊಂಡು ಹೋಗೋದು. ಯಾಕಂದರೆ ಅವಾಗ ತಾನೇ ಕಾಪ್ಸ್ ರೇಡಾರಿಂದ ಮಿಸ್ ಆಗ್ತೀವಿ. ಮಿಸ್ ಆದಮೇಲೆ ನೆಕ್ಸ್ಟ್ ನಮ್ಮ ಹೀಟ್ ಲೆವೆಲ್ ಕೂಡ ಡೌನ್ ಆಗುತ್ತೆ. ಓಕೆ, ಮ್ಯೂಸಿಕ್ ಇದೆ, ಮ್ಯೂಸಿಕ್ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು, ಓ ಓ ಓ ಓ ಓ ಓ ಓ ಶಿಟ್ ನೋಡ್ಬೋದು ನೀವು ಮೇಲ್ಗಡೆಯಲ್ಲಿ ಹೀಟ್ ಲೆವೆಲ್ ಡೌನ್ ಆಗ್ತಿದೆ. ಮುಂದ್ಗಡೆ ಒಬ್ಬ ಪೊಲೀಸ್ ಇದ್ದಾನೆ, ಮ್ಯಾಪಲ್ಲಿ ಕಾಣ್ತಾ ಇದೆ. ಸೊ ನಾನು ಬೇರೆ ರೂಟ್ಗೆ ಹೋಗ್ತೀನಿ. ಈಗ ಅವ್ರು ಇರೋ ರೂಟಿಗೆ ಹೋಗ್ಬಿಟ್ರೆ ಓ ಪರ್ಫೆಕ್ಟ್ ಗಾಯ್ಸ್, ಕೂಲ್. ನೋಡ್ಬೋದು ನೀವು ಹೀಟ್ ಲೆವೆಲ್ ಡೌನ್ ಆಗಿದೆ, ಈಗ ಕೂಲ್ ಡೌನ್ ಆಗಿದೆ. ಓಕೆ, ಹೀಟ್ ಲೆವೆಲ್ ಕೂಲ್ ಡೌನ್ ಆಗಿದೆ. ಇವಾಗ ನಮಗೆ ಮ್ಯಾಪ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ಕಾಗಿ ಮ್ಯಾಪ್ ಕೊಟ್ಟಿದ್ದಾರೆ. ನಾವೀಗ ಡೀಲರ್ಶಿಪ್ಪಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಲಮಾರ್ ನಮಗೆ ಹೇಳ್ದ ನೀವು ಕಾಪ್ಸಿಂದ ತಪ್ಸ್ಕೊಂಡು ಆದ ನಂತರ ನೆಕ್ಸ್ಟ್ ಡೀಲರ್ಶಿಪ್ಪಲ್ಲಿ ಮೀಟ್ ಆಗೋಣ ಅಂತ. ಸೊ ಈ ಕಾರ್ನ ನಾವೀಗ ಡೀಲರ್ಶಿಪ್ಗೆ ಡೆಲಿವರಿ ಮಾಡಬೇಕು. ಸೊ ತಡ ಮಾಡದೆ ಡೀಲರ್ಶಿಪ್ಗೆ ಡೆಲಿವರಿ ಮಾಡಬೇಡ. ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿದೆ ಗಾಯ್ಸ್, ಇದು ನೋಡ್ಬೋದು. ಕಾರ್ ತುಂಬ ಡ್ಯಾಮೇಜ್ ಆಗಿದೆ. ಮೇ ಬಿ ಅವ್ರು ಏನಂತಾರೋ ಗೊತ್ತಿಲ್ಲ, ನಾವು ಡೀಲರ್ಶಿಪ್ಪಲ್ಲಿ ಇದು ಕೊಟ್ಟಾಗ ಕಾರ್ನ ಅವರೇ ನಮ್ಮ ಮಿಸ್. ಓಕೆ ಜಸ್ಟ್ ಮಿಸ್. ಕಂಟ್ರೋಲಲ್ಲಿದೆ ಕಾರು. ಸೊ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಏನಿಲ್ಲ. ಈಗ ಆರಾಮಾಗಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಾವು ಡೀಲರ್ಶಿಪ್ಗೆ ಕಾರ್ನ ತಲುಪಿಸಿದ್ರೆ ಸಾಕಾಗಿದೆ. ಸೊ ಬನ್ನಿ ಬೇಗ. ಓಕೆ ಡೀಲರ್ಶಿಪ್ ಇಲ್ಲೇ ಇದೆ. ಓಕೆ, ಇಲ್ಲೇ ರೈಟ್ ತೊಗೋಬೇಕು ನಾವು. ಸರ್ವಿಸಿಂಗ್ ಸೈಡ್ ಸರಿ ಮಾರ. ಓಕೆ ಗಾಯ್ಸ್, ಪ್ರೀಮಿಯಂ ಡಿಲಕ್ಸ್ ಮೋಟರ್ ಸ್ಪೋರ್ಟ್. ಓ ಗಾಯ್ಸ್ ನೋಡಿ, ಇಲ್ಲಿ ಲಮಾರ್ ಆಲ್ರೆಡಿ ಬಂದ್ಬಿಟ್ಟಾನೆ ಅವ್ನ ಕಾರ್ ತೊಗೊಂಡು. ಸೊ ನಾವು ನಮ್ಮ ಕಾರ್ ತೊಗೊಂಡು ಬಂದ್ವಿ ಸ್ವಲ್ಪ ಕಾಪ್ಸಿಂದ. ಯಾರಿಗೆ ಬೈತಾ ಇದ್ದಾನೆ? ಯಾವುದೋ ಹುಡ್ಗಂಗೆ ಬೈತಾ ಇದ್ದಾನೆ. That's not cool, man. I don't say that. You're fucking right, and you better keep it right, because this man right here, he's an international businessman, a multicultural. That I could not have said better myself. But seriously, maybe he's not a racist. But I don't think that he is man enough for a car like this. Wait a second. ಸೊ ಅವ್ನು ರೇಸಿಸ್ಟ್ ಅಲ್ಲ ಅಂತ ಹೇಳ್ತಾರೆ. ಲಮಾರ್ ಬಂದ್ಬಿಟ್ಟು ವರ್ಡ್ ಎಲ್ಲ ಯೂಸ್ ಮಾಡ್ತಾ, ಅದಕ್ಕೋಸ್ಕರ ಅವನೇನು ರೇಸಿಸ್ಟ್ ಅಲ್ಲ ಅಂತ ಅವರ ಮ್ಯಾನೇಜರ್ ಯಾರೇನೋ ಬಿ ಬಾಸ್ ಅನ್ಸುತ್ತೆ. ಮೇ ಬಿ ಡೀಲರ್ಶಿಪ್ ಇವಂದೇ ಅನ್ಸುತ್ತೆ ಮೇ ಬಿ. Money isn't an issue. Watch this when he real him in, he gonna get all his full money. Watch this. Look, man, I gotta go. Hey, Simeon, I'm out. ಓ ಸಿಮಿಯನ್ ಗಾಯ್ಸ್. ಸೊ ಡೀಲರ್ಶಿಪ್ ಓನರ್ ಹೆಸರು ಬಂದ್ಬಿಟ್ಟು ಸಿಮಿಯನ್. ಸೊ ಇವನು ಅಲ್ಲೊಂದು ಹುಡುಗ ಕಾರ್ ಹತ್ಕೊಂಡು ಹೋದ ನೋಡಿ. Sure, okay. ಅವನು ಆ ಕಾರ್ ತೊಗೊಳಕ್ಕೆ ಬಂದಿದ್ದ. ಬಟ್ ಸಿಮಿಯನ್ ಏನೇನೋ ಹೇಳ್ತಾ ಇದ್ದ. ಬಟ್ ನಮ್ಮ ಲಮಾರ್ ಹೋಗ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋದ. ಬಟ್ ಅದೇ ಟೈಮ್ಗೆ ಹೆಲ್ಪ್ ಮಾಡೋಕ್ಕಂದ್ರೆ ಏನೋ ಒಂಥರ ಧಮಕಿ ಹಾಕೋಕ್ಕೆ ಹೋದ ನಮ್ಮ ಲಮಾರು. ಅದಾದ ನಂತರ ಮತ್ತೆ ಅವ್ನು ಹುಡುಗ ಹೇಳ್ದ, ನೀವು ಆ ಥರ ಎಲ್ಲ ವರ್ಡ್ ಯೂಸ್ ಮಾಡ್ಕೊಂಡು ಮಾತಾಡಬೇಡಿ, ನನಗೆ ರೇಸಿಸ್ಟ್ ಆಗಬೇಡಿ ಅಂತಂದು. ಸೊ ಆಮೇಲೆ ಮತ್ತೆ ಸಿಮಿಯನ್ ಬಂದ್ಬಿಟ್ಟು ಇಲ್ಲ ಅವನೇನು ರೇಸಿಸ್ಟ್ ಅಲ್ಲ, ಅವನು ಜಸ್ಟ್ ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ ನಾರ್ಮಲ್ ಆಗಿ ಅಂತ ಹೇಳ್ದ. ಸೊ ಅದಾದ ನಂತರ ನಾವು ನೆಕ್ಸ್ಟ್ ನಮ್ಮ ಕಾರ್ ತೊಗೊಂಡು ನೆಕ್ಸ್ಟ್ ಮಿಷನ್ ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ. ಓಕೆ ಇಲ್ಲೇ ರೈಟ್ ನೆಕ್ಸ್ಟ್ ರೈಟ್. ಓಕೆ ನೆಕ್ಸ್ಟ್ ರೈಟ್. ಇಲ್ಲೇ ಬಂದಿದ್ದೀವಿ ನಾವು ಕರೆಕ್ಟಾಗಿರೋ ಜಾಗಕ್ಕೆ. ಓಹೋ, ಫ್ರಾಂಕ್ಲಿನ್ ಹೋಮ್ ಗೈಸ್. ಇದು ಫ್ರಾಂಕ್ಲಿನ್ ನಮ್ಮ ಮನೆ ಇದು. ಓಕೆ, ಪಾರ್ಕ್ ಮಾಡೋದು ಬೈಕಿಂದ ಹೇಳಿದ್ವಿ. ಇವಾಗ ನಾವು ನಮ್ಮ ಮನೆಗೆ ಬಂದಿದ್ವಿ, ಅಂದರೆ ಫ್ರಾಂಕ್ಲಿನ್ ಮನೆಗೆ ಬಂದಿದ್ದೀವಿ. ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ, ಹಂಗೆ ಮಾತಾಡ್ತವ್ರೆ. ಕ್ರೇಜಿಯಾಗಿ ಹೇಳ್ದೋಗದ ಗೈಸ್ ಅವನು, ಕ್ರೇಜಿಯಾಗಿ ಹೇಳೋದ ನಮ್ಮ ಹುಡುಗ. ಓಕೆ ನಮ್ಮ ಫ್ರಾಂಕ್ಲಿನ್ ಮನೆಗೆ ಬಂದ.
Okay, baby. I'll see you at the thing. ಸಿಟ್ ಆನ್ ದ ಕೌಚ್ ಟು ವಾಚ್ ದ ಟಿ ವಿ, ಟ್ರೈ ಅದರ್ ಆಕ್ಟಿವಿಟೀಸ್ ಅಂತ ಹೇಳ್ತಾ ಇದ್ದಾರೆ. Listening. Franklin's health considered to be restored by walking over the health packs or eating food. ಓಕೆ, ನಾವೀಗ ಫ್ರ್ಯಾಂಕ್ಲಿನ್ ರೂಮಿಗೆ ಬಂದಿದ್ದೀವಿ. ಫ್ರ್ಯಾಂಕ್ಲಿನ್ ತುಂಬ ಟಯರ್ಡ್ ಆಗಿದ್ದಾನೆ ಅನಿಸುತ್ತೆ. ಸೊ ಇವನು ಬೆಡ್ ಮೇಲೆ ಹಂಗೆ ಶರ್ಟ್ಗಳೆಲ್ಲ ಇಟ್ಟಿದ್ದಾರೆ. ಶರ್ಟ್ನೆಲ್ಲ ಕರೆಕ್ಟಾಗಿ ಅವನು ವಾರ್ಡ್ರೋಬಲ್ಲಿ ಹಾಕ್ತಾ ಇದ್ದಾನೆ. ಚೆನ್ನಾಗಿದೆಯವ ಗುರು, ಚೆನ್ನಾಗಿದೆಯವ. ಮೇಲೇನು ಬರ್ತಾ ಇಲ್ಲ. ಓಕೆ, mission passed, guys. Franklin and Lamar mission is passed. Are you cooking for me tonight, boy? ಇವ್ರು ಯಾರು ಇರ್ಬೋದು? ಇವರು ಫ್ರ್ಯಾಂಕ್ಲಿನ್ ಅವರ ಅಕ್ಕನ, ಅವ್ರ ಅಮ್ಮನ, ಏನೋ ಗೊತ್ತಿಲ್ಲ. ಸೊ ಗೈಸ್, ನಾವು ಫಸ್ಟ್ ಮಿಷನ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆರಾಮಾಗಿ ಈಗ ನಮ್ಮ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದ ತಕ್ಷಣ ಇವತ್ತಿನ ಫಸ್ಟ್ ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಿಷನಲ್ಲಿ ನೆಕ್ಸ್ಟ್ ಕ್ಯಾಚ್ ಮಾಡೋಣ ಅಂತ ಹೇಳ್ತಾ, ಫ್ರ್ಯಾಂಕ್ಲಿನ್ ಅವ್ರ ಆಂಟಿ ಅಥವಾ ಅಮ್ಮ ಯಾರು ಇವ್ರು ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ರೆ ನೀವೆಲ್ಲ ಕಮೆಂಟ್ ಮಾಡಿ. ಸೊ ಅವರು ಬೈತಾ ಇದ್ದಾರೆ ಫ್ರ್ಯಾಂಕ್ಲಿನ್ಗೆ, ಕೆಲಸ ಮಾಡಿ ನಿಂದು ಅಂತಂದು. ಸುಮ್ಮನೆ ನಾವು ನಮ್ಮ ರೂಮ್ಗೆ ಹೋಗಿ ಸುಮ್ಮನೆ ಮಲ್ಕೊಂಬೇಡೋಣ. ಸೊ ಗಾಯ್ಸ್, ಇಲ್ಲಿಗೆ ಫಸ್ಟ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಯಾರ್ಯಾರು ಗೇಮಿಂಗ್ ಇಂಟ್ರೆಸ್ಟ್ ಇದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಲವ್ ಯು ಗಾಯ್ಸ್.